ನಾನು ಅಲ್ಲಿಂದ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಂದ ಕನಕಪುರ ರೋಡ್ ಬಂದಿರೋದು. ನೀವು ಟೋಲ್ ಚಾರ್ಜಸ್ ಹಾಕಿರೋದೆಷ್ಟು 33 rupees, ಬಟ್ ಅಲ್ಲಿ ಕಟ್ ಆಗಿರೋದೆಷ್ಟು 75 rupees ಟೋಲ್ ಚಾರ್ಜಸ್ ಕಟ್ ಆಗಿದೆ. 1 hour ಕಾರಲ್ಲಿ ಕುತ್ಕೊಂಡ್ ಬಂದಿದ್ದಾರೆ, 2 ನಿಮಿಷ ಕಾಯಕ್ಕಾಗಲ್ವಾ ಅವ್ರಿಗೆ? ಅಷ್ಟೇ. ಏನೇ ಮಾಡಿದ್ರು ಕೂಡ ನಾನು ವೈರಲ್ ಮಾಡೇ ಮಾಡ್ತೀನಿ. ಹೇಳಿ ಈಗ ನಾನು ಅಲ್ಲಿಂದ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಂದ ಕನಕಪುರ ರೋಡ್ ಬಂದಿರೋದು. ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡೋ ಟೈಮಲ್ಲಿ ನನಗೆ 20 ಕಿಲೋಮೀಟರ್ ಅಂತ ತೋರಿಸ್ತು. 440 rupees ಬಿಲ್ಲು. ಇಲ್ಲಿ ಟೋಲ್ ಅಲ್ಲಿ ಬಂದ್ರೆ 24 kilometers ಆಗೈತೆ. ನೀವು ಟೋಲ್ ಚಾರ್ಜಸ್ ಹಾಕಿರೋದೆಷ್ಟು 33 rupees, ಬಟ್ ಅಲ್ಲಿ ಕಟ್ ಆಗಿರೋದೆಷ್ಟು 75 rupees ಟೋಲ್ ಚಾರ್ಜಸ್ ಕಟ್ ಆಗಿದೆ. ರ್ಯಾಪಿಡೋರ್ ನೀವು ಈ ತರ ಎಲ್ಲ ಮೋಸ ಮಾಡ್ತೀರಾ ನೀವು ಕ್ಯಾಬ್ನವ್ರಿಗೆ? ಲೆಕ್ಕದ ಪ್ರಕಾರ 25 kilometers ಓಡಿರೋದು 500 plus 70, ಇದು ಟೋಲ್ 575 rupees ಬಿಲ್ ಬರಬೇಕು. ನೀವು ಬಿಲ್ ಹಾಕ್ತಿರೋದೆಷ್ಟು? ಕಸ್ಟಮರು ಬಿಲ್ ಪೇ ಮಾಡಿಲ್ಲ, ಹೋಗಿದ್ದಾರೆ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು 1 hour ಇಂದ ಕಾರಲ್ಲಿ ಕೂತ್ಕೊಂಡಿದ್ದಾರೆ. 2 ನಿಮಿಷ ಇರಿ ಮೇಡಮ್, ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂದಿದ್ದಕ್ಕೆ 2 ನಿಮಿಷ ವೇಟ್ ಮಾಡಕ್ಕೆ ಪೇಷನ್ಸ್ ಇಲ್ಲ ಕಸ್ಟಮರ್ಗೆ, ಇಳಿದು ಹೋಗಿದ್ದಾರೆ. ಇದೇನಾ ನೀವು ರೆಸ್ಪೆಕ್ಟ್ ಕೊಡ್ತಾ ಇರೋದು ಇದು ಡ್ರೈವರ್ಸ್ಗಳಿಗೆ? ಮತ್ತೆ ಇಲ್ಲಿ ಮೇಲಿಂದ ಹೇಳ್ತೀರಾ ಟೆಕ್ನಿಕಲ್ ಟೀಮ್ ಇದ್ ಮಾಡ್ತಾರೆ, ಬಿಲ್ ಅಪ್ಡೇಟ್ ರೀ. ಇವೆಲ್ಲ ನಾನು 2 ವರ್ಷ 3 ವರ್ಷದಿಂದ ಮಾಡಿರೋದ್ರಿ. ನಿಮ್ ಕಡೆಯಿಂದ ಯಾವ್ದು ಅಪ್ಡೇಟ್ ಬಂದಿಲ್ಲ ನನಗೆ. 3 ನಾಮ ಇಡ್ತೀರಾ ಅಷ್ಟೇ. ಅವೆಲ್ಲ ಕತೆ ಹೇಳ್ಬೇಡಿ, ಕಸ್ಟಮರ್ಗೆ ಹೇಳ್ಬಿಟ್ಟು ಇಷ್ಟು ಬಿಲ್ ಆಗೈತೆ ಪೇ ಮಾಡಕ್ಕೆ ಹೇಳಿ ಅಷ್ಟೇ. ನನಗೆ ಆನ್ ದಿ ಸ್ಪಾಟ್ ಪೇಮೆಂಟ್ ಸೆಟ್ಲ್ಮೆಂಟ್ ಆಗಬೇಕು. ಬಿಲ್ ಹಾಕಿ ಅದಾಕಿ ನಮ್ಗೇನು ಮಾಡಕ್ಕೆ ಕೆಲಸ ಇಲ್ವಾ? ಅಪ್ಡೇಟ್ ಮಾಡ್ಕೊಂಡು ಕೂತ್ಕೊಳಕ್ ನಿಮಗೆ? ನೀವು ನೋಡ್ತೀರಾ 10 ವರ್ಷ ಆದ್ಮೇಲೆ, ಅಲ್ಲಿವರೆಗೆ ಕಾಯಕ್ಕಾಗಲ್ಲ. ನಾನು 40 ರೂಪಾಯಿಗೆ ಹೇಳ್ಬಿಟ್ಟು ಕಸ್ಟಮರ್ ಹತ್ರ ಮಾಡಿಸ್ರಿ ಪೇಮೆಂಟ್ನ. ಕತೆ ಹೊಡಿತೀರಾ ಇಲ್ಲಿ? ಬಿಲ್ ಅಪ್ಡೇಟ್ ಮಾಡಿ ಏನು ಶಾಡ ಕೇಳಕ್ ನಮ್ಗೇನು ಟೈಮ್ ಇಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ನಿಮ್ಮ ಹತ್ರ ಇಲ್ಲಿ ನೀವು ಮೊದಲೇ ಹಾಕ್ಬೇಕು, ಅಪ್ಡೇಟ್ ಮಾಡ್ಬೇಕು ನೀವೆಲ್ಲ. ಕಡಿಮೆ ರೇಟ್ ತೋರಿಸ್ಬಿಟ್ಟು ಕಸ್ಟಮರ್ಗೆ ಟೋಲ್ ಅಮೌಂಟ್ನ 33 ರೂಪಾಯಿ ಹಾಕ್ಬಿಟ್ರೆ ಹೆಂಗ್ರೆ ಆಗುತ್ತೆ? ಫ್ರಾಡ್ ಅಲ್ವಾ ನೀವು ಮಾಡ್ತಿರೋದು? ಬುಕ್ಕಿಂಗ್ ಅಲ್ಲಿ 20 kilometer ಅಂತ ಹಾಕ್ಬಿಟ್ಟು ಟ್ರಿಪ್ ಸ್ಟಾರ್ಟ್ ಆದ್ಮೇಲೆ 25 kilometer ತೋರಿಸುತ್ತೆ. ಫ್ರಾಡ್ ಅಲ್ವಾ ನೀವು ಮಾಡ್ತಿರೋದು ಇದನ್ನ? ಕಸ್ಟಮರ್ಗೆ ಫೋನ್ ಹಾಕ್ರಿ, ಲೈನಿಗೆ ತಗೊಳ್ಳಿ, ಕಸ್ಟಮರ್ಗೆ ಪೇಮೆಂಟ್ ಮಾಡಕ್ಕೆ ಹೇಳಿ. ನನಗೆ ಕಸ್ಟಮರ್ ಇಲ್ಲ, ಹಿಡಿದೋದ್ರು. ಏನೋ ಅಪ್ಡೇಟ್ ಅಂತೆ, ಟೆಕ್ನಿಕಲ್ ಟೀಮ್ ಅಂತೆ. ನಮ್ಗೇನು ಕೇಳಕ್ ಕೆಲಸ ಇಲ್ಲ ಇಲ್ಲಿ. ಅಪ್ಡೇಟ್ ಮಾಡ್ಕೊಂಡು ಕೂತ್ಕೊಳಕ್ ನಿಮ್ಗೆ ಮಾಡಕ್ ಕೆಲಸ, ಕಷ್ಟಪಟ್ಟು ಕೆಲಸ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡು ಕೂತ್ಕೋತೀವಿ ಇಲ್ಲಿ. ಯಾಕೆ ನಿಮಗೆ ಜ್ಞಾನ ಇರ್ಲಿಲ್ವಾ? ಕಸ್ಟಮರ್ ಬುಕ್ ಮಾಡೋ ಟೈಮಲ್ಲಿ ಅಪ್ಡೇಟ್ ಮಾಡಲ್ಲ ನಾವು ಅಂತ ಹೇಳ್ಬಿಟ್ಟು ನೀವ್ ಯಾಕೆ ಮಾಡಿಲ್ಲ? ಬರೇ ಸಮಸ್ಯೆ ಮಾಡಿರ್ತೀರಲ್ಲ ಈ ತರ. ಹಾಕ್ರಿ ಕಸ್ಟಮರ್ ಲೈನ್ಗೆ, ಪೇಮೆಂಟ್ ಮಾಡಿಸ್ರಿ ನನಗೆ. ಕಥೆ ಹೇಳೋದೇ ಆಗೋಯ್ತು ನೀವು. ಅಪ್ಡೇಟ್ ಮಾಡಿ, ಟೆಕ್ನಿಕಲ್ ಟೀಮ್ ನೋಡ್ತಾರೆ. ಅವ್ನು ನೋಡ್ತಾನೆ, ಯಾವಾಗಲೂ ನೋಡ್ತಾನೆ. ಸತ್ತೋದ್ಮೇಲೆ ಈ ತರ 4-5 ಸತಿ ನಾನು ಇದೇ ಟೋಲ್ ಓಡಾಡಿ ಅಪ್ಡೇಟ್ ಮಾಡಿ ಮಾಡಿ ಸಾಕಾಗಿ ನಾನೇ ಬಿಟ್ಬಿಟ್ಟೆ. ಯಾವ ಟೋಲ್ ಅಮೌಂಟು ಬಂದಿಲ್ಲ ನನಗೆ ನಿಮ್ ಕಡೆಯಿಂದ. ಹತ್ತತ್ರ 500 ರೂಪಾಯಿ ಟೋಲ್ ಬರಬೇಕು ಲೆಕ್ಕದ ಪ್ರಕಾರ 2-3 ವರ್ಷದಿಂದ. ಮತ್ ಅದೇ ಕತೆ ಹೊಡಿತಿದ್ದೀರಾ. ಅಪ್ಡೇಟ್ ಮಾಡಿ, ಟೆಕ್ನಿಕಲ್ ಟೀಮ್ ನೋಡ್ತಾರೆ, ಅವ್ರು ಅಪ್ಡೇಟ್ ಮಾಡ್ತಾರೆ ಅಂತ. ಅವ್ರು ಏನು ಅಪ್ಡೇಟ್ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಾನು ಅಮೌಂಟ್ ಇಸ್ಕೊಂಡಿಲ್ಲ. ಕಸ್ಟಮರಿಗೆ ಈಗ ಲೈನ್ ಆನ್ ದಿ ಸ್ಪಾಟ್ ನೀವು ಲೈನಿಗೆ ಕಾಲ್ ತಗೊಳ್ಳಿ. ನೀವು ರ್ಯಾಪಿಡೋದವರು ನನಗೆ ಪೇಮೆಂಟ್ ಮಾಡಿಸ್ರಿ ಅಷ್ಟೇ. ಇಲ್ಲ ಅಂದ್ರೆ ನಿಮ್ ಕಾಲ್ ರೆಕಾರ್ಡ್ ಆಗ್ತಾ ಇದೆ, ವೈರಲ್ ಮಾಡ್ತೀನಿ ನಾನು. ಈ ತರ ಫ್ರಾಡ್ ಮಾಡ್ತಾ ಇದ್ದಾರೆ ಡ್ರೈವರ್ಗಳಿಗೆ ಅಂತ ಹೇಳ್ಬಿಟ್ಟು. ಅವ್ರೆಂತ ಕಸ್ಟಮರ್ ರೀ ಅವರು? 1 hour ಕಾರಲ್ಲಿ ಕುತ್ಕೊಂಡ್ ಬಂದಿದ್ದಾರೆ, 2 ನಿಮಿಷ ಕಾಯಕ್ಕಾಗಲ್ವಾ ಅವ್ರಿಗೆ? ಇಳಿದ್ಬಿಟ್ಟು ಸೀದಾ ಹೋಗ್ಬಿಟ್ರಲ್ಲ ಅವರು. ಯೂಸ್ಲೆಸ್ ಫೆಲೋಸ್ ತಂದು ಇಂಥ ಕಸ್ಟಮರ್ಗಳನ್ನ ನೀವು ಕೊಡೋದು? 2 ನಿಮಿಷ ಪೇಷನ್ಸ್ ಇಲ್ವಾ? 1 hour ಕಾರಲ್ಲಿ ಕುತ್ಕೊಂಡವ್ರೆ, ಜರ್ನಿ ಮಾಡವ್ರೆ. 2 hour ಕಸ್ಟಮರ್ ಕೇರ್ ಕಾಲ್ ಮಾಡ್ತಾ ಇದೀನಿ ಮೇಡಮ್ ಅಂದ್ರೆ ಕಾಯೋ ಪೇಷನ್ಸ್ ಇಲ್ವಾ ಅವ್ರಿಗೆ? ಯೂಸ್ಲೆಸ್ ಫೆಲೋಸ್ ತಂದು ನೀವೆಲ್ಲ ಹಾಕ್ರಿ ಲೈನ್. ಕಸ್ಟಮರ್ಗೆ ಹೇಳ್ಬಿಟ್ಟು ಪೇಮೆಂಟ್ ಹಾಕಿಸ್ರಿ ನನಗೆ. ನಿಮ್ ಕತೆ ಪುರಾಣ ಎಲ್ಲ ಹೇಳ್ಬಿಡ್ರಿ ನನಗಿಲ್ಲಿ. ನೀವು ಮಾಡಿಸ್ಬೇಕಷ್ಟೇ, ಯಾಕಂದ್ರೆ ಕಾಲ್ ರೆಕಾರ್ಡ್ ಆಗ್ತಾ ಇದೆ, ವೈರಲ್ ಆಗುತ್ತೆ ಅಷ್ಟೇ. ನೀವು ಏನೇ ಮಾಡಿದ್ರು ಕೂಡ ನಾನು ವೈರಲ್ ಮಾಡೇ ಮಾಡ್ತೀನಿ. ನನಗೆ ಪೇಮೆಂಟ್ ಸೆಟ್ಲ್ಮೆಂಟ್ ಆದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾನು ವೈರಲ್ ಮಾಡ್ತೀನಿ. ಇನ್ನಷ್ಟು ಕಸ್ಟಮರ್ ನಿಮ್ ಕಡೆ ಬರಬಾರ್ದು ಹಂಗೆ ಮಾಡ್ತೀನಿ ನಾನು. ನನಗೆ ಸಾಕಾಗ್ಬಿಟ್ಟೈತೆ. ಮತ್ತ್ಯಾಕೆ ನೀವು ಟೋಲ್ ರೋಡ್ ತೋರಿಸ್ತೀರಾ? ನೀವು ಕರೆಕ್ಟಾಗಿ ಪೇಮೆಂಟ್ ಕಿಲೋಮೀಟರ್ ಕೊಡಕ್ಕಾಗದೆ ನೀವು ಮಾತಾಡ್ರಿ ಸ್ವಾಮಿ. ನಿಮ್ಮನ್ನೇ ಪ್ರಶ್ನೆ ಮಾಡ್ತಿರೋದು.
ಹೇಳಿ ಸರ್. ಹೇಳ್ತಾ ಇದೀನಲ್ಲ, ಎಲ್ಲಿ ಉತ್ತರ ಕೊಡಿ. ಕಸ್ಟಮರ್ ಲೈನಿಗೆ ತಗೊಳ್ಳಿ, ಪೇಮೆಂಟ್ ಮಾಡ್ತೀರಿ ನನಗೆ. ಆಪ್ಷನ್ಸ್ ಬರಲ್ಲ ಸರ್ ಅದು. ಸರ್ ಆಪ್ಷನ್ ಬರಲ್ಲ ಅಂದ್ರೆ ನಾನೇನು ಸಿಕ್ಕಾ ಕೇಳಿಸ್ಕೊಬಿಡ್ಲಾ ಇಲ್ಲಿ ರೋಡಲ್ಲಿ? ಪ್ರೊಫೆಷನ್ ಕಾಲ್ ಸರ್ ಇದು, ಸರ್ ಪ್ರೊಫೆಷನ್. ಮತ್ತೆ ಅದಕ್ಕೆ ಮತ್ತೆ ನೀವು ಕರೆಕ್ಟಾಗಿ ಪ್ರೊಫೆಷನಲ್ ಆಗಿ ಮಾತಾಡಿ. ಆ ಥರ ಆಪ್ಷನ್ ಬರಲ್ಲ ಅಂತಂದ್ರೆ ನಾನು ಇದೇ ಪ್ರಾಬ್ಲಮ್ ಮಾಡ್ಕೊಂಡು ನಾನು ನೈಸ್ ರೋಡಲ್ಲಿ ನಿಲ್ಸ್ಕೊಂಡಿದ್ದಿದ್ರೆ ನೀವೇನು ಮಾಡ್ತಿದ್ರಿ? ನೀವು ಏನ್ರಿ ಮಾಡ್ತಿದ್ರಿ? ನೀವು ಮಧ್ಯ ರೋಡಲ್ಲಿ ಕಸ್ಟಮರ್ ನೆನೆಸ್ಕೊಂಡಿದ್ದಿದ್ರೆ ಏನು ಮಾಡ್ತಿದ್ರಿ ನೀವು? ಒಂದು ಮಾನವೀಯತೆಯಿಂದ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ನಿಮಗೆ ಕಾಲ್ ಮಾಡಿದ್ದೀನಲ್ಲ, ತಪ್ಪ ಅದು? ಒಂದು ಸೆಕೆಂಡ್ ಕಸ್ಟಮರ್ಗೆ ನಿಲ್ಲಿಸ್ಕೊಂಡಿಲ್ಲ ನಾನು, ಕಳಿಸ್ಕೊಟ್ಟಿದ್ದೀನಿ. ಪೇಮೆಂಟ್ ಇಸ್ಕೊಂಡಿಲ್ಲ ನಾನು. ಯಾರು ಕೊಡ್ತಾರೆ ಅಮೌಂಟ್ ಅದನ್ನ? ಏನೋ ಪ್ರೊಫೆಷನಲ್ ಕಾಲ್ ಅಂತ, ಪ್ರೊಫೆಷನಲ್ ಆಗಿ ನಾನು ಮಾತಾಡ್ತಾ ಇರೋದು. ನೀವು ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಷ್ಟೇ ಈಗ ಆನ್ ದಿ ಸ್ಪಾಟ್ ಅಲ್ಲಿ. ನನಗೆ ಕತೆ ಹೇಳ್ಬಾರ್ದಿಲ್ಲಿ. ಮಾತಾಡಿ. ನಿಮ್ಮ ಒಪಿನಿಯನ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಜನ ನೋಡ್ಬೇಕು, ನಿಮ್ಮ ಹಣೆ ಬರನ ಜನ ನೋಡ್ಕೋಬೇಕು. ರ್ಯಾಪಿಡೋ ಬುಕ್ ಮಾಡ್ತಾರಲ್ಲ, ಡ್ರೈವರ್ಗಳಿಗೆ ಸಮಸ್ಯೆ ಆಗ್ತಿದೆಯಲ್ಲ, ನಿಮ್ಮ ಹಣೆ ಬರನ ಜನಗಳಿಗೆ ನೋಡ್ಬೇಕು, ಗೊತ್ತಾಗ್ಬೇಕು. ನೀವೆಂತ ಫ್ರಾಡ್ ಕೆಲಸ ಮಾಡ್ತಾ ಇದ್ದೀರಾ, ಚೀಟ್ ಮಾಡ್ತಾ ಇದ್ದೀರಾ ಡ್ರೈವರ್ಗಳಿಗೆ, ಕಸ್ಟಮರ್ಗಳಿಗೆ ಅಂತ. ಅದಕ್ಕೆ ರೆಕಾರ್ಡಿಂಗ್ ಹಾಕೋತಾ ಇರೋದು. ಮಾತಾಡಿ ನೀವು. ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕು ನೀವು ಅಷ್ಟೇ. ಹೇಳಿ ಸರ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಹೇಳಿ ಸರ್. ಅದೇ ಏನ್ ಹೇಳಿ? 10 ನಿಮಿಷದಿಂದ ನಾನೇ ಮಾತಾಡ್ತಾ ಇದ್ದೀನಿ. ಮತ್ತೆ ಹೇಳಿ ಅಂದ್ರೆ ಏನ್ ಹೇಳ್ಬೇಕು? ನೀವ್ ಹೇಳಿ. ಕಸ್ಟಮರ್ಗೆ ಫೋನ್ ಹಾಕಿ ಪೇಮೆಂಟ್ ಮಾಡಿಸಿ. ಇಲ್ಲ ಸರ್, ಆಪ್ಷನ್ಸ್ ಬರಲ್ಲ ಆ ಥರ. ಸರ್ ಆಪ್ಷನ್ ಬರಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಸರ್? ಈಗ ಕರ್ಕೊಂಡ್ ಬಂದಿರೋದು ನಾನೇನ್ ಮಾಡ್ಬೇಕು? ಪೇಮೆಂಟ್ ಬಂದಿಲ್ಲ, ನಾನೇನ್ ಮಾಡ್ಬೇಕು ಹೇಳಿ? ಅದೇನೇ ಸರ್, ನಿಮ್ಗೆ ಎಕ್ಸ್ಲೈಟ್ ಮಾಡ್ತೀವಿ, ವೆಯ್ಟ್ ಮಾಡಿ. ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ನಿಮ್ಗೆ ಎಕ್ಸ್ಲೈಟ್ ಮಾಡ್ತೀವಿ, ವೆಯ್ಟ್ ಮಾಡಿ. ಜೋರಾಗಿ ಮಾತಾಡಿ ಸ್ವಾಮಿ. ಯಾಕೆ? ಕೇಳಿಸ್ತಲ್ವಾ ಸರ್? ಜೋರಾಗಿ ಮಾತಾಡಿ. ಕೇಳಿಸ್ತೈತೆ, ಜೋರಾಗಿ ಮಾತಾಡಿ. ಜನಗಳಿಗೂ ಗೊತ್ತಾಗ್ಬೇಕಲ್ವಾ ನಿಮ್ಮ ಹಣೆ ಬರೋಣ? ಜೋರಾಗಿ ಮಾತಾಡಿ. ಹಾಂ ಸರ್, ಹೇಳಿ. ಹೇಳಿ. ನಾನೇನ್ ಮಾಡ್ಬೇಕೀಗ? ಕಸ್ಟಮರ್ ಪೇಮೆಂಟ್ ಕೊಟ್ಟಿಲ್ಲ, ಹೋಗಿದ್ದಾರೆ. ನಾನೇನ್ ಮಾಡ್ಬೇಕೀಗ? ಯಾರಿಗೆ ಕೇಳ್ಬೇಕೀಗ? ಅದೇನೇ ಸರ್, ಟೋಲ್ ಅಮೌಂಟ್ ಬಂದು ಕಸ್ಟಮರ್ ಹತ್ರ ಪೇಮೆಂಟ್ ಮಾಡಿ. ಟೋಲ್ ಅಮೌಂಟ್ ಅಲ್ಲ ಸರ್, ಬಿಲ್ ಅಮೌಂಟೇ ಕೊಟ್ಟಿಲ್ಲ ಅವರು. ಬಿಲ್ ಅಮೌಂಟ್ ಎಲ್ಲೇ ಕೊಟ್ಟಿಲ್ವಾ? ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಇರ್ರಿ ಒಂದು ನಿಮಿಷ. ಟೋಲ್ ಸಮಸ್ಯೆ ಆಗಿದೆ, 40 ರೂಪೀಸ್ ಎಕ್ಸ್ಟ್ರಾ ಬರಬೇಕು ಅಂದಿದ್ಕೆ ಕಸ್ಟಮರ್ ಹತ್ರ ಮಾತಾಡ್ತೀನಿ ಇರಿ ಮೇಡಮ್ ಅಂದಿದ್ಕೆ ನಮಗೆಲ್ಲ ಟೈಮ್ ಇಲ್ಲ ರೀ, ನೀವು ಮಾತಾಡ್ಕೊಂಡು ನನಗೆ ಫೋನ್ ಹಾಕ್ರಿ ಅಂತಾರೆ ಅವರು. ಹಾಂ ಸರ್. ಹಾಂ, ಟೋಲ್ ಅಮೌಂಟ್ ನಿಮಗೆ 33 ರೂಪೀಸ್ ಮಾತ್ರ ಸರ್, ಇದು ಐಡಲ್ ಅಪ್ಡೇಟ್ ಆಗಿರೋದು. ಅದೇ ಹೇಳ್ತಿರೋದು. ನನಗಲ್ಲಿ ಕಸ್ಟಮರು ಕೇಳಿಬೇಕಂದ್ರೆ ಕಸ್ಟಮರ್ ಇಲ್ಲ ಇದ್ದಾರೆ. 75 ರೂಪೀಸ್ ಆಗಿರೋದು ಟೋಲ್ಗೆ. ಕಸ್ಟಮರ್ ಬಂದಿದ್ದಾರೆ, ಕೊಡ್ತೀನಿ. ಬೇಕಾದ್ರೆ ಮಾತಾಡ್ತೀರಾ? ಕೇಳ್ತೀರಾ ಅವ್ರಿಗೆ ಎಷ್ಟಾಗಿದೆ ಟೋಲ್ಗೆ ಅಂತ? ನೀವೇನು ಹೇಳಿದ್ರಲ್ಲ ಸರ್, 75 ಅಂತ. ಅಲ್ಲ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಕಸ್ಟಮರ್ ಬಂದಿದ್ದಾರೆ, ಕೇಳ್ತೀನಿ, ಹೇಳಿ ಎಷ್ಟಾಗಿದೆ ಬಿಲ್ಲು ಅಂತ ಹೇಳ್ಬಿಟ್ಟು. ಈ ತರ ಫ್ರಾಡ್ ಕೆಲಸ ಮಾಡೋದಲ್ಲ ನೀವು. ಮೇಡಮ್ ಟೋಲ್ ಎಷ್ಟು ಮೇಡಮ್ ಕಟ್ಟಿರೋದು? 75 + 30. ಅಲ್ಲ 75. ನಿಮಗೆ ಬಿಲ್ ಎಷ್ಟು ಮೇಡಮ್ ತೋರಿಸಿರೋದು? ನಿಮಗೆ 33 ಸರ್. ನೀವು ಕೇಳಿಸ್ಕೊಂಡ್ರ ಸ್ವಾಮಿ? ಈ ತರ ಫ್ರಾಡ್ ಕೆಲಸ ಮಾಡ್ತೀರಾ ನೀವು? ಡ್ರೈವರ್ಗೆ ಒಂಥರ ಮಾಡ್ತೀರಾ, ಕಸ್ಟಮರ್ಗೆ ಒಂಥರ ಮಾಡ್ತೀರಾ ನೀವು? ಹಾಂ, ಏನ್ ನಿಮಗೆ ಮೇಲ್ ಹಾಕ್ಬೇಕು? ನಾನು 3 ವರ್ಷದಿಂದ ಮೇಲ್ ಹಾಕೊಂಡ್ ಬಂದಿದ್ದೀನಿ. ಯಾವ್ದಾದ್ರು ಒಂದು ಅಮೌಂಟ್ ನನಗೆ ಬಂದಿದೆಯಾ ನಿಮ್ಮ ಕಡೆಯಿಂದ? ಏನ್ ನಮ್ಮ ಕಸ್ಟಮರ್ ಹತ್ರ ಜಗಳ ಆಡ್ಬೇಕಾ ನಾವಿಲ್ಲಿ? ಕೇಳಿ. ನಾನು ಏನಾದ್ರು ಏನಾದ್ರು ಹೇಳಿದ್ದೀನ ಟೈಮ್ಗೆ ಎಕ್ಸ್ಲೈಟ್ ಮಾಡಿ ಮೇಡಮ್, ಕಸ್ಟಮರ್ ಹತ್ರ ಮಾತಾಡ್ತೀನಿ ಅಂತ ಅಪ್ಡೇಟ್ ಮಾಡ್ತಾರೆ. 10 ಮಿನಿಟ್ಸಿಂದ ಮಾತಾಡ್ತಿದ್ದೀನಿ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಈಗ ನೋಡಿ, ಈ ತರ ಮಾಡ್ತಾರೆ. ಅದೇನ್ ಮಾಡ್ಬೇಕು ನೀವು? ನನಗೆ ಬುಕ್ಕಿಂಗ್ ಟೈಮಲ್ಲಿ 20 ಕಿಲೋಮೀಟರ್ಸ್ ಅಂತ ತೋರಿಸಿ ಸರ್, 25 ಕಿಲೋಮೀಟರ್ಸ್ ಆಗಿರೋದು. ಅದೇ ಹೇಳ್ತಾ ಇದ್ದೀನಿ, ಈ ತರ ಫ್ರಾಡ್ ಕೆಲಸ ಮಾಡೋದು ಇವರು. ರೆಸ್ಪಾನ್ಸ್ ಮಾಡಿ. ಏನೋ